ಗೊತ್ತಿಲ್ಲ ಯಾರಿದಾರ ಗೊತ್ತಿಲ್ಲ. ನೋಡಿ, ನೋಡ್ತಾ ಇರ್ಬೋದು ನೀವು. ಅಲ್ಲಿ ನಾನು ಬ್ಯಾಟ್ರಿ ಇಡ್ತೀನಿ ನೋಡಿ ಫ್ರೆಂಡ್ಸ್, ಕ್ಲಿಯರ್ ಆಗಿ ಕಾಣಿಸುತ್ತೆ. ಇವಾಗ ಕಾಣಿಸುತ್ತೆ ಫ್ರೆಂಡ್ಸ್ ಕ್ಲಿಯರ್ ಆಗಿ. ಅಲ್ಲಿ ಯಾರೋ ನಿಂತು ನೋಡಿ ಫ್ರೆಂಡ್ಸ್, ಯಾರೋ ಹೋಗ್ತಿದ್ದಾರೆ ಅನಿಸುತ್ತೆ. ಬನ್ನಿ ಹಂಗೆ ಆ ಕಡೆ ಹೋಗೋಣ. ಅವ್ನ ಕ್ಯಾಂಪ್ ಹಿಂದ್ಗಡೆ ಯಾರೋ ಪಾಸ್ ಆದಂಗೆ ಆಗುತ್ತೆ. ಇಷ್ಟೆಲ್ಲ ನೆಗೆಟಿವ್ ಅವನ ಮುಂದೆ ಕಾಣ್ತಾ ತೊಡಗುತ್ತೆ. ಟೆಂಟ್ ರೆಡಿ ಆಯಿತು. ಇವಾಗ ಟೆಂಟ್ ಒಳಗಡೆಗೆ ಒಂದು ಏನಾದರೂ ಹಾಸ್ಕೊಳ್ಳೋಕೆ ಏನಾದರೂ ವ್ಯವಸ್ಥೆ ಮಾಡ್ಕೊತೀನಿ. ಮತ್ತು ಕುಕ್ಕಿಂಗ್ ಆಲ್ರೆಡಿ ಕುಕ್ಕಿಂಗ್ ಆಗಿದೆ ಫ್ರೆಂಡ್ಸ್, ಊಟ ಮಾಡೋದಷ್ಟೇ ಇರೋದು. ಇವಾಗ ಒಂದು ವಾಕು ಈ ತೋಟದ ಒಳಗಡೆಗೆ ಹೋಗ್ಬರೋಣ, ಹೇಗಿದೆ ಅಂತ ನೋಡ್ಕೊಂಬರೋಣ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್. ಇನ್ನೂ ಇದು ತುಂಬ ಉದ್ದ ಇದೆ. ಈ ಕಡೆ ನೀವು ನೋಡ್ಬೋದು ಫ್ರೆಂಡ್ಸ್, ಇಲ್ಲೆಲ್ಲ ಆಲ್ರೆಡಿ ವರ್ಕ್ ಆಗಿದೆ. ಅಂದರೆ ಇಲ್ಲೆಲ್ಲ ಕೆಲಸ ಮಾಡಿದ್ದಾರೆ ನೋಡಿ, ಎಲ್ಲ ಕ್ಲೀನ್ ಮಾಡಿದ್ದಾರೆ. ಇಲ್ಲೆಲ್ಲ ಇಲ್ಲಿ ಒಂದು ಚಿಕ್ಕ ಏನೋ ಮಾಡಿದ್ದಾರೆ, ನೋಡೋಣ ಬನ್ನಿ ಇದನ್ನ. ಫ್ರೆಂಡ್ಸ್ ಇದೇನಂದರೆ ಫ್ರೆಂಡ್ಸ್, ಅಲ್ಲಿ ನೋಡಿ ನನ್ನ ಟೆಂಟ್ ಇರೋದು ಅಲ್ಲಿದೆ. ಇಲ್ಲಿ ನೋಡಿ ಇಲ್ಲೆಲ್ಲ ಹೆಂಗಿದೆ ಅಂತ ವಾತಾವರಣ. ಫ್ರೆಂಡ್ಸ್ ಅಲ್ಲಿ ಯಾರೋ ಹೋಗ್ತಿದ್ದಾರೆ ಅನಿಸುತ್ತೆ, ಮೋಸ್ಟ್ಲಿ ಕೆಲಸದವ್ರು ಇರಬೇಕು ಅನಿಸುತ್ತೆ ಫ್ರೆಂಡ್ಸ್. ಅವರು ಗೊತ್ತಿಲ್ಲ ಯಾರಿದಾರ ಗೊತ್ತಿಲ್ಲ. ನೋಡಿ, ನೋಡ್ತಾ ಇರ್ಬೋದು ನೀವು. ಅಲ್ಲಿ ನಾನು ಬ್ಯಾಟ್ರಿ ಇಡ್ತೀನಿ ನೋಡಿ ಫ್ರೆಂಡ್ಸ್, ಕ್ಲಿಯರ್ ಆಗಿ ಕಾಣಿಸುತ್ತೆ. ಇವಾಗ ಕಾಣಿಸುತ್ತೆ ಫ್ರೆಂಡ್ಸ್ ಕ್ಲಿಯರ್ ಆಗಿ. ಅಲ್ಲಿ ಯಾರೋ ನಿಂತು ನೋಡಿ ಫ್ರೆಂಡ್ಸ್, ಯಾರೋ ಹೋಗ್ತಿದ್ದಾರೆ ಅನಿಸುತ್ತೆ. ಬನ್ನಿ ಹಂಗೆ ಆ ಕಡೆ ಹೋಗೋಣ. ಫ್ರೆಂಡ್ಸ್ ಅಲ್ಲಿ ಯಾರು ಇಲ್ಲ, ಮೋಸ್ಟ್ಲಿ ಅಲ್ಲಿ ಯಾರೋ ಓದಂಗೆ ಅನಿಸ್ತು ಫ್ರೆಂಡ್ಸ್. ಓಕೆ, ಯಾರೋ ಅನ್ಕೊಂಡೆ, ಅಂದರೆ ಆ ಕಡೆ ಏನಾದರೂ ಹೋಗಿರ್ಬೋದು ಫ್ರೆಂಡ್ಸ್, ಕೆಲಸದವ್ರು ಇರ್ಬೇಕು ಮೋಸ್ಟ್ಲಿ. ನನಗನ್ಸೋ ಮಟ್ಟಿಗೆ ಕೆಲಸದವ್ರು ಇರ್ಬೇಕು, ಏನೋ ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನೀವು ಯಾವ ಥರ ಇದೆಲ್ಲ ನೋಡಿ ಹೆಂಗಿದೆ ಅಂತ. ಫ್ರೆಂಡ್ಸ್ ಇಲ್ಲೆಲ್ಲ ಸುತ್ತಲೂ ತುಂಬ ಕತ್ಲ ಇದೆ. ಎಲ್ಲ ಕೆಲಸ ಮಾಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಎಲ್ಲ ಹುಲ್ಲುಗಿಲ್ಲೆಲ್ಲ ಕ್ಲೀನ್ ಮಾಡಿಸಿದ್ದಾರೆ, ತೋಟ ಕ್ಲೀನಾಗಿ ಇಟ್ಟಿದ್ದಾರೆ. ಸರಿನಾ? ಇವಾಗ ನಾನು ಅಲ್ಲಿ ಕ್ಯಾಂಪ್ ಹಾಕಿದ್ದೀನಲ್ವಾ, ಇವಾಗ ಅಲ್ಲಿ ಹೋಗ್ಬಿಟ್ಟು ಇಂಗ್ಲೀಷ್ ಯೂಟ್ಯೂಬರ್ ಫಾರೆಸ್ಟಲ್ಲಿ ಕ್ಯಾಂಪ್ ಹಾಕ್ತಾನೆ. ಅವನಿಗೆ ನಿಜವಾಗ್ಲೂ ದೆವ್ವ ಕಾಡಿಸುತ್ತೆ, ರಾತ್ರಿ ಎಲ್ಲ ಕಾಡಿಸುತ್ತೆ. ಈ ಒಂದು ಸ್ಟೋರಿ ಇವಾಗ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಅದು ರಾತ್ರಿ ಟೈಮು, ನಾನು ಕೂಡ ಇವಾಗ ಕ್ಯಾಂಪ್ ಹಾಕಿದ್ದೀನಿ. ಈ ಟೈಮಲ್ಲಿ ನಿಮಗೆ ಹೇಳ್ತೀನಿ. ರಾತ್ರಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ತುಂಬ ಭಯ ಅನಿಸುತ್ತೆ. ರೆಕಾರ್ಡ್ ಮಾಡಿದ್ದೆ ಫ್ರೆಂಡ್ಸ್ ನಾನು, ಆದರೆ ಮೈಕಲ್ಲಿ ಸ್ವಲ್ಪ ಚಾರ್ಜ್ ಇರಲಿಲ್ಲ, ಹಾಗಾಗಿ ಅದು ರೆಕಾರ್ಡ್ ಸ್ಲೋ ಆಗಿದೆ, ವಾಯ್ಸ್ ಕೇಳ್ತಾ ಇಲ್ಲ. ಹಂಗಾಗಿ ನಾನು ಮತ್ತೆ ರೆಕಾರ್ಡಿಂಗ್ ಮಾಡ್ತಾಯಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೌದು ಫ್ರೆಂಡ್ಸ್, ಇಂಗ್ಲೀಷ್ ಯೂಟ್ಯೂಬರ್ ಕ್ಯಾಂಪ್ ಹಾಕ್ತಾನೆ, ಅದು ಫಾರೆಸ್ಟಲ್ಲಿ. ಕ್ಯಾಂಪ್ ಹಾಕೋಕ್ಕೂ ಮೊದಲು ಅವನು ಆ ಹಳ್ಳಿಯಲ್ಲಿ, ಫಾರೆಸ್ಟಿಂದ ಸ್ವಲ್ಪ ದೂರ ಒಂದು ಹಳ್ಳಿ ಇದೆ, ಆ ಹಳ್ಳಿಯಲ್ಲಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊತಾನೆ, ಆ ಫಾರೆಸ್ಟ್ ಹೇಗಿದೆ ಅಂತ. ನಾನಲ್ಲಿ ರಾತ್ರಿ ಟೈಮು ಕ್ಯಾಂಪ್ ಹಾಕ್ತೀನಿ, ಅಲ್ಲೇ ಇರ್ತೀನಿ ಫುಲ್, ನಾನು ರಾತ್ರಿಯಿಂದ ಬೆಳಗ್ಗೆ ತನಕ ಅಲ್ಲೇ ಇರ್ತೀನಿ ಅಂತ ಅಲ್ಲಿ ಹಳ್ಳಿ ಜನ ಕೇಳ್ತಾನೆ. ಅವರು ಬೇಡ ಅಂತಾರೆ, ಹೋಗಬೇಡ ಆ ಫಾರೆಸ್ಟ್ಗೆ,
ರಾತ್ರಿ ಟೈಮ್ ನಾವೇ ಹೋಗೋಕ್ಕೆ ಭಯ ಪಡ್ತೀವಿ. ಅಲ್ಲಿ ನೀನು ರಾತ್ರಿ ಎಲ್ಲ ಸ್ಟೇ ಮಾಡ್ತೀನಿ ಅಂತ ಅಂತಿದೀಯ, ಹೋಗಬೇಡ, ಸರಿ ಇಲ್ಲ ಫಾರೆಸ್ಟು ಅಂತ ಜನಗಳೆಲ್ಲ ನೆಗೆಟಿವ್ ಆಗಿ ಮಾತಾಡ್ತಾರೆ. ಆದರೆ ಈ ಯೂಟ್ಯೂಬರು ಅದನ್ನೇನು ತಲೆಯಲ್ಲಿ ತೊಗೊಳಲ್ಲ. ಹಾಗಾದರೆ ನಾನು ಹೋಗ್ತೀನಿ, ನೋಡೋಣ ಮುಂದೆ ಏನಾಗುತ್ತೋ. ಅಲ್ಲಿ ಹೋಗಿ ಕ್ಯಾಂಪ್ ಹಾಕೋದು ಹಾಕ್ತೀನಿ, ಮುಂದೆ ಏನಾಗುತ್ತೋ ನೋಡೋಣ ಅಂತ ಅಂದ್ಬಿಟ್ಟು ಹೋಗಿ ಅಲ್ಲಿ ಕ್ಯಾಂಪನ್ನ ಹಾಕ್ತಾನೆ. ಅದು ಈವ್ನಿಂಗ್ ಟೈಮ್, ಸಾಯಂಕಾಲ ಕ್ಯಾಂಪ್ ಹಾಕ್ತಾನೆ. ಅಂದರೆ ಇನ್ನು ಬೆಳಕಿರುತ್ತಲ್ವಾ, ಕ್ಯಾಂಪ್ ಹಾಕ್ಕೊಂಡು ಟೀ ಮಾಡ್ಕೊಂಡು ಕುಡಿದು ವೀಡಿಯೋ ಮಾಡ್ಕೊತಾನೆ. ಅಂದರೆ ಯೂಟ್ಯೂಬರ್ ಅಲ್ವಾ, ಅವನು ವೀಡಿಯೋ ಮಾಡ್ಕೊತಾನೆ, ಕ್ಯಾಮ್ರಾ ಎಲ್ಲ ಇಟ್ಕೊಂಡ್ಬಿಟ್ಟು ವೀಡಿಯೋ ಮಾಡ್ಕೊತಾನೆ. ಕತ್ಲಾದ್ಮೇಲೆ ಭಯ ಅವನ ಎದೆಯಲ್ಲಿ ಡವ ಡವ. ಅಂದರೆ ಆ ಜನಗಳು ಹೇಳಿದ್ದು ಸ್ಟೋರಿ ಕೇಳಿ ಅವನಿಗೂ ಕೂಡ ಭಯ ಆಗುತ್ತೆ ರಾತ್ರಿ ಆದಮೇಲೆ. ಯಾಕಂದರೆ ಸುತ್ತಮುತ್ತಲ ಮರಗಳಿರ್ತವೆ, ಅಲ್ಲಿ ಗಿಡಗಳ ಸೌಂಡ್, ಹಕ್ಕಿಗಳ ಸೌಂಡು ಹೆಚ್ಚಾಗ್ತಾ ಹೋಗುತ್ತೆ. ಅವನಿಗೂ ಕೂಡ ಭಯ ಅನ್ನೋದು ಹುಟ್ಟುತ್ತೆ ಅಲ್ವಾ. ಭಯ ಆಗುತ್ತೆ, ಸಿಕ್ಕಾಪಟ್ಟೆ ಭಯ ಪಡ್ತಾನೆ. ಆದರೂ ಕೂಡ ಧೈರ್ಯ ಮಾಡಿ ಇವತ್ತು ನಾನು ಇಲ್ಲಿ ರಾತ್ರಿ ಸ್ಟೇ ಮಾಡಲೇಬೇಕು ಅಂತ ಅಲ್ಲೇ ಉಳ್ಕೊತಾನೆ. ರಾತ್ರಿ ಸ್ಟೇ ಮಾಡ್ತಾನೆ. ಆದರೆ ಆ ರಾತ್ರಿ ಏನೆಲ್ಲ ಘಟನೆಗಳು ನಡೆಯುತ್ತೆ ಅಂತ ನಿಮಗೆ ಗೊತ್ತಾ ಫ್ರೆಂಡ್ಸ್? ಆ ರಾತ್ರಿ ತುಂಬ ಭೀಕರವಾದ ಘಟನೆಗಳೆಲ್ಲ ನಡೆಯುತ್ತೆ ಅವನ ಕಣ್ಮುಂದೆ. ಹೌದು ಫ್ರೆಂಡ್ಸ್, ಅಲ್ಲಿ ಅವನ ಹಿಂದ್ಗಡೆ ಯಾರೋ ಅಡ್ಡಾಡ್ದ ಥರ ಮತ್ತು ಯಾರೋ ಶಬ್ದ, ಇವಾಗ ನಡೆದಾಡ್ಕೊತ ಹೋಗ್ತಾ ಇರೋ ಶಬ್ದ ಕೇಳಿಸುತ್ತೆ. ಅವನ ಕ್ಯಾಂಪ್ ಹಿಂದ್ಗಡೆ ಯಾರೋ ಪಾಸ್ ಆದಂಗೆ ಆಗುತ್ತೆ. ಇಷ್ಟೆಲ್ಲ ನೆಗೆಟಿವ್ ಅವನ ಮುಂದೆ ಕಾಣ್ತಾ ತೊಡಗುತ್ತೆ. ಅವಾಗ ಅವನಿಗೆ ಇನ್ನೂ ಭಯ ಹೆಚ್ಚಾಗ್ತಾ ಹೋಗುತ್ತೆ. ಹೌದು, ಆ ಜನಗಳು ಹೇಳಿದ್ದು ನಿಜ, ಇದು ಫಾರೆಸ್ಟ್ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಅವನ ಮೈಂಡಲ್ಲಿ ಕೂಡ ಓಡುತ್ತೆ. ಎದೆಯಲ್ಲಿ ಡವ ಏನಾಗುತ್ತೆ ಏನೋ ಅಂತ ಆ ಕಡೆ ಈ ಕಡೆ ತಿರುಗಿ ನೋಡ್ತಾನೆ ಫ್ರೆಂಡ್ಸ್. ಹೌದು, ಅಲ್ಲಿ ದೂರದಲ್ಲಿ ಯಾರೋ ಒಬ್ರು ನಿಂತು ನನ್ನ ನೋಡ್ತಿದ್ದಾರೇನೋ ಅಂತ ಅವನಿಗೆ ಅನಿಸುತ್ತೆ. ಆದರೆ ಬಿಡಿ, ಅವನು ಭಯಪಟ್ಟ. ಆದರೆ ಇಲ್ಲಿಂದ ನಾನು ಹೋಗಬಾರ್ದು ಅಂತ ಅವನು ಡಿಸೈಡ್ ಮಾಡಿದ್ದ. ನಾನು ಇಲ್ಲೇ ಇರ್ತೀನಿ, ಅದೇನಾಗುತ್ತೋ ಆಗಲಿ ನೋಡೋಣ ಅಂತ ಅಂದ್ಬಿಟ್ಟು ಅದೇ ಫಾರೆಸ್ಟಲ್ಲಿ ಅವನು ಇರ್ತಾನೆ. ಹೌದು, ಅದೇ ಫಾರೆಸ್ಟಲ್ಲಿ ಬೆಳಗ್ಗೆ ತನಕ ಇರ್ತಾನೆ, ಭಯ ಅನ್ನೋದೇ ಇಲ್ಲ. ಆದರೆ ಅವನಿಗೆ ಎದೆಯಲ್ಲಿ ಭಯ ಅನ್ನೋದಿದೆ. ಅಲ್ಲಿ ಯಾರೋ ಅವನ್ನ ನೋಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಅವನ ಹಿಂದ್ಗಡೆ ಯಾರೋ ಅಡ್ಡಾಡ್ತಿದ್ದಾರೆ, ನನ್ನ ಇಲ್ಲಿ ಯಾರೋ ನಿಂತ್ಕೊಂಡು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅಂತ ಅವನಿಗೆ ಅನಿಸುತ್ತೆ. ಆದರೆ ಭಯ ಅನ್ನೋದು ಅವನಿಗೆ ಸಿಕ್ಕಾಪಟ್ಟೆ ಆಗಿದೆ. ಆದರೆ ಆ ಫಾರೆಸ್ಟಿಂದ ನಾನು ಹೋಗಬಾರ್ದು, ಇಲ್ಲೇ ಇರ್ತೀನಿ, ರೆಕಾರ್ಡಿಂಗ್ ಮಾಡ್ಕೊತೀನಿ, ಇದನ್ನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕು ಅಂತ ಅವನು ರೆಕಾರ್ಡ್ ಮಾಡ್ಕೋಬೇಕು, ಇಲ್ಲಿ ವಿಡಿಯೋ ಮಾಡಬೇಕು, ನಾನು ಕ್ಯಾಂಪಿಂಗ್ ಹಾಕ್ಬೇಕಂತಲೇ ಬಂದಿರ್ತಾನೆ. ಆದರೆ ಅಲ್ಲಿ ಅವನು ಕ್ವಿಟ್ ಮಾಡೋದಿಲ್ಲ ಫ್ರೆಂಡ್ಸ್. ನೈಟೆಲ್ಲ ಅಲ್ಲೇ ಕ್ಯಾಂಪ್ ಹಾಕ್ತಾನೆ. ಅವನಿಗೆ ಆ ದೆವ್ವ ಕಾಡಾಟ ಮಾಡುತ್ತೆ. ಅದು ಅವನಿಗೆ ಎದುರ್ಸೋಕ್ಕೆ ಟ್ರೈ ಮಾಡುತ್ತೆ. ಅವನ ಹಿಂದ್ಗಡೆ ಪಾಸ್ ಹೋದಂಗೆ ಮಾಡುತ್ತೆ. ಎದುರುಗಡೆ ಸಡನ್ಲಿ ಯಾರೋ ಬಂದಂಗೆ ಆಗುತ್ತೆ, ಹಿಂದ್ಗಡೆ ಯಾರೋ ಬಂದಂಗೆ ಆಗುತ್ತೆ. ಈ ಥರ ಎಲ್ಲ ನೆಗೆಟಿವ್ ಅವನಿಗೆ ಆಗುತ್ತೆ ಫ್ರೆಂಡ್ಸ್ ಅಲ್ವಾ. ಆ ಟೈಮಲ್ಲಿ ನೀವು ಆ ಪ್ಲೇಸಲ್ಲಿ ಇದ್ದಿದ್ರೆ ಏನು ಮಾಡ್ತಾಯಿದ್ರಿ? ಆ ಪ್ಲೇಸಲ್ಲಿ ಏನು ಮಾಡ್ತಾಯಿದ್ರಿ? ಕಮೆಂಟ್ ಹಾಕಿ. ಈ ಥರ ನಾವು ಫಾರೆಸ್ಟಲ್ಲಿ ರಾತ್ರಿ ಟೈಮ್ ಒಬ್ಬರೇ ಕ್ಯಾಂಪಿಂಗ್ ಹಾಕೋದು ತುಂಬ ಕಷ್ಟ ಫ್ರೆಂಡ್ಸ್. ಅದು ಕೆಲವೊಂದು ಪ್ಲೇಸ್ಗಳು ಚೆನ್ನಾಗಿರ್ತವೆ, ಅದರಲ್ಲೂ ಕೆಲವೊಂದು ಪ್ಲೇಸ್ಗಳು ಸರಿ ಇರಲ್ಲ. ಯಾಕಂತಂದರೆ ನೆಗೆಟಿವ್ ಇದ್ದೇ ಇರುತ್ತೆ. ಒಂದೊಂದು ಪ್ಲೇಸಲ್ಲಿ ತುಂಬ ಜನ ಮಾತಾಡೋ ರೀತಿ ನೆಗೆಟಿವ್ ಇದ್ದೇ ಇರುತ್ತೆ ಫ್ರೆಂಡ್ಸ್. ಆತ್ಮಗಳನ್ನೋದು ಅಡ್ಡಾಡ್ತಾ ಇರ್ತವೆ. ಅವು ಮನುಷ್ಯನ ರೂಪದಲ್ಲಿ ಕಾಣಲ್ಲ ಹೊರತು ಆತ್ಮಗಳಾಗಿ ಸುತ್ತಾಡ್ತಾ ಇರ್ತವೆ, ನಮಗೆ ಭಯ ಪಡಿಸ್ತಾ ಇರ್ತವೆ. ಅವು ಎಂಟರ್ಟೈನ್ಮೆಂಟ್ ತೊಗೊತಾ ಇರ್ತವೆ. ಕೆಲವೊಂದು ಆತ್ಮಗಳು ಕೂಡ ಎಂಟರ್ಟೈನ್ಮೆಂಟ್ಗೋಸ್ಕರ ನಮ್ಮನ್ನ ಎದುರಿಸೋದು ಈ ಥರ ಕೂಡ ಮಾಡ್ತವೆ ಫ್ರೆಂಡ್ಸ್. ಅಲ್ಲಿ ಕೂಡ ಅವನಿಗೆ ಅದೇ ರೀತಿಯಾಗಿದ್ದು, ಯಾರೋ ಅವನ್ನ ಎದುರಿಸ್ತಾ ಇರೋ ರೀತಿ, ಯಾರೋ ಅವನ್ನ ಅಬ್ಸರ್ವ್ ಮಾಡ್ತಾ ಇರೋ ರೀತಿ ಅನಿಸುತ್ತೆ ಆ ಯೂಟ್ಯೂಬರ್ಗೆ. ಹೇಗಿತ್ತು ಫ್ರೆಂಡ್ಸ್ ಈ ಒಂದು ಸ್ಟೋರಿ? ಇದು ನಾನು ಸ್ವಲ್ಪ ಕೇಳಿರೋ ಸ್ಟೋರಿ. ಒಬ್ಬ ಯೂಟ್ಯೂಬರ್ ಲೈಫಲ್ಲಿ ನಿಜವಾಗ್ಲೂ ಆಗಿರೋ ಸ್ಟೋರಿ ಇದು, ಸ್ವಲ್ಪ ಕೇಳಿರೋದು. ಹೌದು ಫ್ರೆಂಡ್ಸ್, ಇದೇ ಥರ ನಿಮಗೆ ರಾತ್ರಿ ಟೈಮ್ ಏನಾದರೂ ಕ್ಯಾಂಪಿಂಗ್ ಹಾಕಿದಾಗ ಗೋಸ್ಟ್ ಕತೆಗಳು ನಿಮಗೆ ಬೇಕಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೂ ಹೆಚ್ಚಿನ ಕತೆಗಳನ್ನ ತೊಗೊಂಬರ್ತೀನಿ, ಸರ್ಚ್ ಮಾಡಿ ಇನ್ನೂ ಹೆಚ್ಚಿನ ಕತೆಗಳನ್ನ ತರ್ತೀನಿ. ಸ್ಟೋರಿಗಳನ್ನು ಹುಡುಕ್ತೀವಿ ಫ್ರೆಂಡ್ಸ್. ಲ್ಯಾಪ್ಟಾಪಲ್ಲಿ ಗೂಗಲಿಗೆ ಹೋಗ್ಬಿಟ್ರಿ ಅಷ್ಟೆಲ್ಲ ಸ್ಟೋರೀಸ್ಗಳು ಬೇಕು ನಿಮಗೆ. ಎಲ್ಲಿಂದನಾದರೂ ಹುಡ್ಕೊಂಡು ಬಂದು ನಿಮಗೆ ನೈಟ್ ಟೈಮ್ ಕ್ಯಾಂಪ್ ಹಾಕಿ ಸ್ಟೋರಿಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ.
ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಬೇಕು. ಕಮೆಂಟ್ ಹಾಕಿ. ನೀವು ಕಮೆಂಟ್ ಹಾಕಿದರೆ ಮಾತ್ರ ನಮಗೆ ಗೊತ್ತಾಗುತ್ತೆ. ಚಾನಲ್ಗೆ ಮರದೇ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ಎಂಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಊಟ ಮಾಡಬೇಕಿತ್ತು ಫ್ರೆಂಡ್ಸ್, ಆದರೆ ಇವಾಗ ನಂಗೆ ಯಾಕೋ ಊಟ ಮಾಡಬೇಕಂತ ಅನಿಸ್ತಾ ಇಲ್ಲ. ಈ ಟೈಮಲ್ಲಿ ಕೂಡ ನಂಗೆ ಇವಾಗ ಫಸ್ಟು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಸಿಗೋಣ ಫ್ರೆಂಡ್ಸ್. ನಿಮ್ಗೆ ಯಾವ್ದಾದ್ರು ಆ ಥರ ಸ್ಟೋರೀಸ್ಗಳು ಬೇಕಪ್ಪ, ನೈಟ್ ಟೈಮಲ್ಲಿ ಅವರ ಸ್ಟೋರೀಸ್ಗಳು ಬೇಕಾದರೆ ಮತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬಿಡಿ ನನಗೆ, ಓಕೆನಾ? ಖಂಡಿತವಾಗ್ಲೂ ನಿಮಗೋಸ್ಕರ ಹುಡ್ಕೊಂಡು ಬಂದು ವೀಡಿಯೋಸ್ಗಳನ್ನ ಮಾಡ್ತೀನಿ ಸ್ಟೋರೀಸ್ಗಳ ಬಗ್ಗೆ, ಓಕೆನಾ? ಕಮೆಂಟ್ ಮಾಡ್ತೀರಾ? ಕಮೆಂಟ್ ಮಾಡಿ ಫ್ರೆಂಡ್ಸ್.